ಇವೆಲ್ಲವೂ ಕೂಡ ಅಪ್ರೆಂಟಿಸ್ಗೆ ಟ್ರೈ ಮಾಡಿ. ಡೆಫಿನೆಟ್ಲಿ ನೀವು ಅಪ್ರೆಂಟಿಸ್ ಅಂತ ಆದಮೇಲೆ ಇನ್ನು ಸರ್ವಿಸ್ ಆದಮೇಲೆ ಒಂದು 2-3 ವರ್ಷ ಸರ್ವಿಸ್ ಆದಮೇಲೆ ನೀವು ಲೈಸೆನ್ಸ್, ಆ ಲೈಸೆನ್ಸ್ ಒಂದು ಇತ್ತು ಅಂದರೆ ನೀವು ಎಲ್ಲೇ ಬೇಕಾದ್ರೂ ಸುಲಭವಾಗಿ ಕಾಂಟ್ರಾಕ್ಟ್ ಮಾಡಿಸ್ತೀವಿ. ಅರ್ಥ ಆಯ್ತಲ್ಲ? ನೀವೇ ಬೇಕಾದ್ರೆ ಡೈರೆಕ್ಟಾಗಿ ಓಪನ್ ಆಗಿ ನಿಮ್ಮ ಹತ್ರಕ್ಕೆ ಉಳ್ಕೊಂಡು ಕೆಲಸ ಒಂದು ಚೆನ್ನಾಗಿ ಗೊತ್ತಿದ್ದರೆ ಈಗ ನೀವು ಫ್ಯಾಕ್ಟರಿ ಸೆಲೆಕ್ಟ್ ಆಗಿದ್ದೀರಲ್ಲ ಸೀನಿಯರ್ಸ್ ನೀವು ಜನ ಇದ್ದೀರಲ್ಲ ಸರ್, ಆಗಿದ್ದೀರಾ? ಟೋಟಲ್ ಎಷ್ಟು ಜನ ಇದ್ದಾರೆ ಅಷ್ಟು ಜನ ನೀವು ಬೇಕಾದ್ರೆ ಸೆಲೆಕ್ಟ್ ಆಗ್ಬೋದು. ಇಲ್ಲಿ ಇರ್ಬೋದು ಅಥವಾ ಬೆಂಗಳೂರಲ್ಲಿ ಇರ್ಬೋದು. ಎಲ್ಲೋ ಒಂದು ಕಡೆ ನೀವು ಜಾಬ್ ಹೋಗೋದಕ್ಕೆ ಟ್ರೈ ಮಾಡಿ. ಫಸ್ಟ್ ಪಾಯಿಂಟು, ನಿಮಗೆ ನನ್ನ ಜಾಬ್ ಹೋಗಲೇಬೇಕು ಅನ್ನೋದಾದರೆ, ಬೇರೆ ದಾರಿ ಇಲ್ಲ, ಮನೆ ತುಂಬ ಕಷ್ಟ ಇದೆ ಅನ್ನೋದಾದರೆ ಓಕೆ, ಅದರ್ವೈಸ್ ಅಪ್ರೆಂಟಿಸ್ ಇಲ್ಲ ನೀನು ಓದ್ತೀನಿ ಸರ್ ಅನ್ನೋದಾದರೆ ಡಿಪ್ಲೊಮಾಗೆ ಲ್ಯಾಟ್ರಲ್ ಎಂಟ್ರಿ ಪ್ರೊಫೆಷನ್ ಗೊತ್ತಿದೆಯಾ? ನಮ್ಮ ಐ ಟಿ ಆದಮೇಲೆ ಡೈರೆಕ್ಟ್